ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಸೊ ಎಲ್ಲರೂ ನನ್ನ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ಪ್ರಥಮ ಪಿಯುಸಿ ಫಸ್ಟ್ ಪಿಯುಸಿ ಬಿಸಿನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನದಲ್ಲಿ ಈಗ ಆಲ್ರೆಡಿ ನಾವೇನ್ ಮಾಡಿದೀವಿ, ಸೊ ಒಂದು ಟಾಪಿಕ್ ಅನ್ನ ಕಂಪ್ಲೀಟ್ ಮಾಡಿ ಎರಡನೇ ಟಾಪಿಕ್ ಅನ್ನ ಪ್ರಾರಂಭ ಮಾಡಿದೀವಿ, ಸ್ಟಾರ್ಟ್ ಅನ್ನ ಮಾಡಿದೀವಿ. ಸೊ ಅದರಲ್ಲಿ ಫಸ್ಟ್ ಟಾಪಿಕ್ ಸೆಕೆಂಡ್ ಟಾಪಿಕ್ ಇಂಟ್ರೊಡಕ್ಷನ್ ಕೂಡ ನಾನು ಓದ್ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಸೊ ಆ ವಿಡಿಯೋದಲ್ಲಿ ಏನ್ ಬಂತಂದ್ರೆ ಸೆಕೆಂಡ್ ಟಾಪಿಕ್ ಚಾಪ್ಟರ್ 2 ಫಾರ್ಮ್ಸ್ ಆಫ್ ಆರ್ಗನೈಸೇಷನ್, ವ್ಯವಹಾರ ಸಂಘಟನೆಯ ಪ್ರಕಾರಗಳು. ಸೊ ಇಲ್ಲಿ ದ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ಸ್ ಇನ್ಕ್ಲೂಡಿಂಗ್ 5 ಫಾರ್ಮ್ಸ್ ಅಂದ್ರೆ 5 ವಿಧಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ 5 ವಿಧಗಳು ಯಾವ್ಯಾವ ಅಂತೇಳಿ ಓದ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಮೊದಲನೇದಾಗಿ ಸೋಲ್ ಪ್ರೊಪ್ರೈಟರ್ಶಿಪ್, ಏಕ ವ್ಯಕ್ತಿ ಮಾಲೀಕತ್ವ. ಸೆಕೆಂಡ್ ಒನ್ ಪಾರ್ಟ್ನರ್ಶಿಪ್, ಪಾಲುದಾರಿಕೆ. ಥರ್ಡ್ ಒನ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸಿನೆಸ್, ಹಿಂದೂ ಐವತ್ತು ಕುಟುಂಬದ ವ್ಯವಹಾರ. ಸೊ ಕೋಆಪರೇಟಿವ್ ಸೊಸೈಟಿ, ಸಹಕಾರಿ ಸಂಘಗಳು. ಅದಾದ ನಂತರ ಜಾಯಿಂಟ್ ಸ್ಟಾಕ್ ಕಂಪನಿ, ಕೂಡು ಅಥವಾ ಸಂಯುಕ್ತ ಬಂಡವಾಳ ಸಂಸ್ಥೆ ಅಂತೇಳಿ 5 ವಿಧಗಳನ್ನ ನೋಡ್ತಾ ಹೋದ್ವಿ. ಸೊ ಇವತ್ತು ನಾವು ಏನ್ ಮಾಡೋಣ, 5 ವಿಧಗಳಲ್ಲಿ ಫಸ್ಟ್ ಪಾರ್ಟ್ ಏನಿದೆಯಲ್ಲ ಸೋಲ್ ಪ್ರೊಪ್ರೈಟರ್ಶಿಪ್, ಏಕ ವ್ಯಕ್ತಿ ಮಾಲೀಕತ್ವ. ಸೊ ಏಕ ವ್ಯಕ್ತಿ ಮಾಲೀಕತ್ವ ಅಂದ್ರೆ ಏನು, ಅದರ ಪೂರ್ತಿ ಇನ್ಫಾರ್ಮೇಶನ್ ಸೊ ಈ ಕಾನ್ಸೆಪ್ಟ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನಾನು ಎರಡು ಮಾಡ್ತಾ ಹೋಗ್ತೀನಿ. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಏಕ ವ್ಯಕ್ತಿ ಮಾಲೀಕತ್ವ ಇದ್ರಿಲ್ಲ, ಇದು ಇಂಪಾರ್ಟೆಂಟ್. ಹಾಗಾಗಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ನಾನು ಸ್ಲೋ ಆಗಿ ಹೋಗ್ಬೇಕು ಈ ಟಾಪಿಕ್. ಯಾಕಂದ್ರೆ ಈ ಟಾಪಿಕ್ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 8 ಅಂಕದ ಪ್ರಶ್ನೆ 2 ಬರುತ್ತೆ. 8 ಅಂಕದ ಪ್ರಶ್ನೆ 2 ಬರುತ್ತಂದಾಗ ನಾವೇನ್ ಮಾಡ್ಬೇಕು, ಸ್ವಲ್ಪ ಈ ಟಾಪಿಕ್ ಅಲ್ಲಿ ಇಂಪಾರ್ಟೆಂಟ್ ಅಂತ ನಾವೇನ್ ಮಾಡ್ಬೇಕು, ಟ್ರೀಟ್ ಮಾಡ್ಬೇಕು. ಸೊ ಹಾಗಾಗಿ ಇಲ್ಲಿ ನಾವೇನ್ ಮಾಡೋಣ, ಸೋಲ್ ಪ್ರೊಪ್ರೈಟರ್ಶಿಪ್, ಏಕ ವ್ಯಕ್ತಿ ಮಾಲೀಕತ್ವ. ಸೊ ಇಲ್ಲಿ ವರ್ಡ್ ಇದೆ ಏಕ ವ್ಯಕ್ತಿ ಮಾಲೀಕತ್ವ ಅಂತ. ಏಕ ಅಂದ್ರೆ ಒಬ್ಬ ವ್ಯಕ್ತಿ, ಸೊ ಒಬ್ಬನೇ ಮೇಂಟೈನ್ ಮಾಡ್ತಕ್ಕಂಥದ್ದು. ಸರಿ, ಒಬ್ಬನೇ ಮೇಂಟೈನ್ ಮಾಡ್ತಕ್ಕಂಥದ್ದು ಅಂದ್ರೆ ಏನು, ಸಾಮಾನ್ಯವಾಗಿ ಕನ್ನಡದಲ್ಲಿ ನೋಡ್ಕೊಂಡಾಗ ಇಲ್ಲಿ ಬಿಸಿನೆಸ್ ಅನ್ನ ರನ್ ಮಾಡ್ತಕ್ಕಂಥ ಒಬ್ಬನೇ, ಮ್ಯಾನೇಜ್ಡ್ ಬೈ ಓನ್ಲಿ 1 ಪರ್ಸನ್, ಇನ್ವೆಸ್ಟೆಡ್ ಬೈ ಓನ್ಲಿ 1 ಪರ್ಸನ್, ಹೂಡಿಕೆ ಮಾಡ್ತಕ್ಕಂಥವನು ಒಬ್ಬನೇ, ಶೇರಿಂಗ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಓನ್ಲಿ 1 ಪರ್ಸನ್, ಲಾಭ ನಷ್ಟನ್ನು ಹಂಚಿಕೊಳ್ತಕ್ಕಂಥವನು ಒಬ್ಬನೇ, ಡಿಸಿಷನ್ ಮೇಕರ್ ಓನ್ಲಿ 1 ಪರ್ಸನ್. ಅಂದ್ರೆ ಇಲ್ಲಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಕೂಡ ಒಬ್ಬನೇ ಆಗಿರ್ತಾನೆ. ಸೊ ಇವೆಲ್ಲವನ್ನು ಸೇರಿದ ಏಕ ವ್ಯಕ್ತಿ ಮಾಲೀಕತ್ವ. ಇಲ್ಲಿ ಲಾಭ ನಷ್ಟ ಅವನೇ ತೆಗೆದುಕೊಳ್ತಾನೆ, ಅವನೇ ಬಿಸಿನೆಸ್ ನ ಸ್ಟಾರ್ಟ್ ಮಾಡ್ತಾನೆ, ಬಂಡವಾಳ ಹಾಕಿ ಅವನೇ ಇಡೀ ಬಿಸಿನೆಸ್ ನ ಎಲ್ಲ ನಿರ್ಧಾರ ತೆಗೆದುಕೊಳ್ತಾನೆ, ಇಡೀ ಬಿಸಿನೆಸ್ ನ ನೋಡ್ಕೊಳ್ತಕ್ಕಂಥವನೇ. ಹಾಗಾಗಿ ಆ ಎಲ್ಲ ಮಾಡ್ತಕ್ಕಂಥ ವ್ಯಕ್ತಿಯನ್ನ ನಾವೇನ್ತೀವಿ, ಅಥವಾ ಆ ಬಿಸಿನೆಸ್ ನಾವೇನ್ತೀವಿ, ಒಬ್ಬನೇ ಮಾಲೀಕತ್ವ ಹೊಂದಿರ್ತಕ್ಕಂಥ ಬಿಸಿನೆಸ್ ನಾವೇನ್ತೀವಿ, ಏಕ ವ್ಯಕ್ತಿ ಮಾಲೀಕತ್ವ ಅಂತ. ಸೊ ಅದನ್ನ ಮೇಂಟೈನ್ ಮಾಡತಕ್ಕಂಥ ವ್ಯಕ್ತಿ ಏಕ ವ್ಯಕ್ತಿ ಅಂತ ಕರಿತಾ ಹೋಗ್ತೀವಿ, ಏಕ ವ್ಯಕ್ತಿ ವ್ಯಾಪಾರಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇದು ಜನರಲ್ ಕಾನ್ಸೆಪ್ಟ್. ಸೊ ಇದಕ್ಕೆ ನಾನು ಓದ್ ವಿಡಿಯೋದಲ್ಲಿ ಕೂಡ ಸ್ವಲ್ಪ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ಸೊ ಈಗ ಇನ್ನೊಂದ್ಸಲ ರೆಪಿಟೇಷನ್ ಕೂಡ ಮಾಡಿದ್ರಿ. ಸಮ್ಟೈಮ್ಸ್ ನೀವು ನಿಮ್ಮ ನಿಯರ್ ಒಂದಿಷ್ಟು ಫಾರ್ಮ್ಸ್ ಅಂಡ್ ಆರ್ಗನೈಸೇಷನ್ಸ್ ಅನ್ನು ನೋಡಿರ್ತೀರಿ, ಸಣ್ಣ ಪುಟ್ಟ ಅಂಗಡಿಗಳು, ಶಾಪ್ಗಳನ್ನು ನೋಡಿರ್ತೀರಿ. ಫಾರ್ ಎಕ್ಸಾಂಪಲ್ ಬುಕ್ ಸ್ಟಾಲ್ಸ್, ಬುಕ್ ಸ್ಟಾಲ್ ಹೋಗಿ ಅಲ್ಲಿ ಒಬ್ಬರೇ ಇರ್ತಾರೆ. ಕಿರಾಣಿ ಸ್ಟೋರ್ಸ್ ಹೋಗಿ ಅಲ್ಲಿ ಒಬ್ಬರೇ ಇರ್ತಾರೆ ಓನರ್ಸ್. ಸಮಟೈಮ್ಸ್ ಒಂದಿಷ್ಟು ಸಣ್ಣ ಪುಟ್ಟ ಶಾಪ್ಗಳಿಗೆ ಹೋದಾಗ ಅಲ್ಲಿ ಒಬ್ಬನೇ ಇರ್ತಾನೆ, ಓನರ್ ಒಬ್ಬನೇ ಇರ್ತಾನೆ, ಕೆಲಸಗಾರ ಒಬ್ಬರೇ ಇರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಓನ್ಲಿ 1 ಪರ್ಸನ್ ಇನ್ವೆಸ್ಟೆಡ್, ಅಂದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ ಇನ್ವೆಸ್ಟ್ ಮಾಡಿರ್ತಾನೆ, ಹೂಡಿಕೆ ಮಾಡಿರ್ತಾನೆ. ಹಾಗಾಗಿ ಅದು ಏಕ ವ್ಯಕ್ತಿ ಮಾಲೀಕತ್ವ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ನೀವು ನಿಯರ್ ಬೈ ಯಾವುದೇ ಇರಲಿ, ಸಣ್ಣ ಪುಟ್ಟ ಶಾಪ್ಗಳು ಒಬ್ಬನೇ ಮಾಲೀಕತ್ವ ಇದ್ದು, ಒಬ್ಬನೇ ಓನರ್ಶಿಪ್ ಇದ್ದು. ಸೊ ಜೆರಾಕ್ಸ್ ಸೆಂಟರ್ ಹೋಗ್ತೀರಿ ನೀವು, ಜೆರಾಕ್ಸ್ ಸೆಂಟರ್ ಕೂಡ ಒಬ್ಬನೇ ಇರ್ತಾನೆ. ಹಾಗಾಗಿ ಆ ಎಲ್ಲವೂ ನಾವೇನ್ತೀವಿ, ಸೋಲ್ ಪ್ರೊಪ್ರೈಟರ್ಶಿಪ್ ಅಥವಾ ಏಕ ವ್ಯಕ್ತಿ ಮಾಲೀಕತ್ವ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ ಸ್ಟೂಡೆಂಟ್ಸ್, ಈ ಏಕ ವ್ಯಕ್ತಿ ಮಾಲೀಕತ್ವದಲ್ಲಿ ಇರತಕ್ಕಂಥ ಲಕ್ಷಣಗಳೇನು ಅಂತ ಹೇಳಿ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದಾಗ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನೋಡ್ತಾ ಹೋಗೋಣ. ಸೊ ಇವತ್ತೇನ್ ಮಾಡೋಣ, ಸೋಲ್ ಪ್ರೊಪ್ರೈಟರ್ಶಿಪ್ ಮೀನಿಂಗ್ ನೋಡ್ಕೊಂಡವಲ್ಲ, ಸ್ವಲ್ಪ ಇದರಲ್ಲಿ ಡೆಫಿನೇಷನ್ಸ್ ಅಥವಾ ಯಾರಾದ್ರೂ ನಿಮಗೆ ಕೇಳಬಹುದು 2 ಮಾರ್ಕ್ಸ್ಗೆ ಅಥವಾ ಯಾವ್ದೊಂದು ಕ್ವಶನ್ ಪೇಪರ್ ಕೇಳಬಹುದು. ಸೊ ಆ ಟೈಮ್ ಕೇಳಿದಾಗ ನೀವೇನ್ ಮಾಡಬಹುದು, ಜೇಲ್ ಆನ್ಸನ್ ಅಂತೇಳಿ ಪುಸ್ತಕದಲ್ಲಿ ಅದಂತಾನೆ LH ಆನಿ ಅಂತ ಹೇಳಿದೆ. ಸೊ ಇವರಿಬ್ಬರ ಡೆಫಿನೇಷನ್ ಕೂಡ ನೋಡ್ತಾ ಹೋಗಬಹುದು, ಸೇಮ್ ಮೀನಿಂಗ್ ಬರ್ತಾ ಹೋಗುತ್ತೆ. ಸೋಲ್ ಟ್ರೇಡರ್ ಈಸ್ ಎ ಟೈಪ್ ಆಫ್ ಬಿಸಿನೆಸ್ ಯೂನಿಟ್ ಬೇರೆ ಪರ್ಸನ್ ಈಸ್ ಸೋಲಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದ ಕ್ಯಾಪಿಟಲ್. ಅವ್ರು ಹೇಳ್ತಕ್ಕಂಥದ್ದಿಷ್ಟೇ, ಸೋಲ್ ಟ್ರೇಡರ್ ಇಸ್ ಟೈಪ್ ಆಫ್ ಬಿಸಿನೆಸ್, ಇದೊಂದು ಬಿಸಿನೆಸ್ ಆಗಿರುತ್ತೆ. ಏನು ಬೇರೆ ಪರ್ಸನ್ ಈಸ್ ಸೋಲಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದ ಕ್ಯಾಪಿಟಲ್, ತನ್ನ ಬಂಡವಾಳಕ್ಕೆ ಅವನೇ ಜವಾಬ್ದಾರನಾಗಿರ್ತಕ್ಕಂಥದ್ದು, ತಾನಾಗಿರುವಂತಹ ಬಂಡವಾಳಕ್ಕೆ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಕ್ಕಂಥ ವ್ಯಕ್ತಿ. ಫಾರ್ ಬಿಯರಿಂಗ್ ದ ರಿಸ್ಕ್ ಆಫ್ ದ ಎಂಟರ್ಪ್ರೈಸಸ್
ಬಿಸಿನೆಸ್ ಅಲ್ಲಿ ಬರ್ತಕ್ಕಂಥ ನಷ್ಟವನ್ನು ತೆಗೆದುಕೊಳ್ತಕ್ಕಂಥ ಅವನೇ ಆಗಿರ್ತಾನೆ. ಅಂಡ್ ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ ಬಿಸಿನೆಸ್, ಇಡೀ ಬಿಸಿನೆಸ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂಥವ್ರು ಅಂದ್ರೆ ನಿರ್ವಹಣೆ ಮಾಡ್ತಕ್ಕಂಥ ಇಡೀ ಬಿಸಿನೆಸ್ ನೋಡ್ಕೊಳ್ತಕ್ಕಂಥ ಒಬ್ಬನೇ. ಯಾರ ಪ್ರಕಾರ? ಜೇಮ್ ಆನ್ಸನ್ ಅವರ ಪ್ರಕಾರ. ಈ ಪುಸ್ತಕದಲ್ಲಿ ಆ ಮೀನಿಂಗ್ ಇದೆ. ಸೊ ಡೋಂಟ್ ವರಿ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಎಲ್ಲೋ ಒಂದೇ ರೀತಿ ಮೀನಿಂಗ್ ಬರುತ್ತೆ. ಸೊ ಇನ್ವೆಸ್ಟೆಡ್ ಬೈ ಓನ್ಲಿ ಒನ್ ಪರ್ಸನ್, ಮ್ಯಾನೇಜ್ಡ್ ಬೈ ಓನ್ಲಿ ಒನ್ ಪರ್ಸನ್. ನೆಕ್ಸ್ಟ್ sharing profit and loss only one person. Okay, totally decision making only one person. ಇಲ್ಲಿ ಒಬ್ಬನೇ ವ್ಯಕ್ತಿ ಎಲ್ಲವನ್ನ ಮಾಡತಕ್ಕಂಥವನು, ಸ್ವೀಕರಿಸತಕ್ಕಂಥವನು, ತೆಗೆದುಕೊಳ್ತಕ್ಕಂಥವನು. ಹಾಗಾಗಿ ಅವನನ್ನ ಏಕ ವ್ಯಕ್ತಿ ಮಾಲೀಕತ್ವ ಅಂತ ಹೇಳಿ ಕರೀತಾ ಹೋಗ್ತೀವಿ. ಓಕೆ, ಸೊ ಇನ್ನು ಫ್ಯೂಚರ್ಸ್ ಅನ್ನ ನೋಡ್ತಾ ಹೋಗೋಣ. ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಆರ್ ಸೋಲ್ ಟ್ರೇಡಿಂಗ್ ಬಿಸಿನೆಸ್. ಏಕ ವ್ಯಕ್ತಿ ಮಾಲೀಕತ್ವ, ಏಕ ವ್ಯಕ್ತಿ ವ್ಯಾಪಾರಿಕ ಸಂಸ್ಥೆ ಅಂತಾನು ಕರೀತಾ ಹೋಗ್ತೀವಿ. ಸೊ ಫಸ್ಟ್ ಒನ್, ಫ್ಯೂಚರ್ಸ್ ಅಲ್ಲಿ ಫಾರ್ಮೇಶನ್ ಅಂಡ್ ಕ್ಲೋಸರ್, ಸ್ಥಾಪನೆ ಮತ್ತು ವಿಸರ್ಜನೆ. there is no separate law that governs sole proprietorship. ಇದಕ್ಕೆ ಪ್ರತ್ಯೇಕವಾಗಿರತಕ್ಕಂಥ ಕಾನೂನಿನ ಅಸ್ತಿತ್ವ ಇಲ್ಲ. ಅಂದ್ರೆ ಕಾನೂನು ಪ್ರಕಾರ ಪ್ರಾರಂಭ ಮಾಡುವಂತ ಯಾವುದೇ ರೀತಿ ನಿರ್ಬಂಧಗಳಿಲ್ಲ. ಸೊ ಹೇಗ್ ಬೇಕಾದ್ರೂ ಪ್ರಾರಂಭ ಮಾಡಬಹುದು. ಅಂದ್ರೆ ಈಸಿ ಟು ಫಾರ್ಮೇಶನ್ ಕರಿತೀವಿ. ಅಂದ್ರೆ ಸರ್ಕಾರದ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ ಅಂತ ಪ್ರಾರಂಭ ಮಾಡೋದಕ್ಕೆ. there is no separate legal that governs sole proprietorship. Sometimes orderly and legal formalities are required to start a sole proprietorship. Sometimes ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಆ ಬಿಸಿನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಕೇಳಬಹುದು. ರಿಕ್ವೈರ್ಡ್ ಅಂದ್ರೆ ಅವಶ್ಯಕತೆ ಇರಬಹುದು ಬಿಸಿನೆಸ್ ಸ್ಟಾರ್ಟ್ ಮಾಡಿ. ಕೆಲವೊಂದು ಸಂದರ್ಭಗಳು, ಎಲ್ಲ ಸಂದರ್ಭಗಳಲ್ಲ. ಸೊ ಬಿಸಿನೆಸ್ ಮೇಲೆ ಡಿಪೆಂಡ್, ಇನ್ವೆಸ್ಟ್ ಮೇಲೆ ಡಿಪೆಂಡ್. ಸ್ಮಾಲ್ ಬಿಸಿನೆಸ್ ಆಗಿತ್ತು, ಸ್ಮಾಲ್ ಸ್ಟೋರ್ಸ್ ಆಗಿತ್ತು ಅಂದ್ರೆ ಯಾವುದೇ ರೀತಿಯ ಫಾರ್ಮಾಲಿಟೀಸ್ ಅವಶ್ಯಕತೆ ಇಲ್ಲ. ಸೊ ಬಿಸಿನೆಸ್ ಅನ್ನ ಈಸಿಯಾಗಿ ಸ್ಟಾರ್ಟ್ ಮಾಡಬಹುದು. ಲೈಸೆನ್ಸ್ ಕೂಡ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಸಪರೇಟ್ ರಿಕ್ವೈರ್ಡ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ. ಸೊ ನಿಮ್ದೇ ಆದ ಓನ್ ಬಿಸಿನೆಸ್ ಅನ್ನ ಇನ್ವೆಸ್ಟ್ ಮಾಡಿ ಪ್ರಾರಂಭ ಮಾಡಬಹುದು. ಸೊ ಇದರಲ್ಲಿ ಈಸಿ ಟು ಕ್ಲೋಸರ್, ಯಾವಾಗ ಸರ್ಕಾರದ ನಿರ್ಬಂಧ ಇಲ್ಲ, ಯಾವಾಗ ಬೇಕಾದ್ರೂ ಪ್ರಾರಂಭ ಮಾಡಬಹುದು, ಯಾವಾಗ ಬೇಕಾದ್ರೂ ಅದನ್ನ ಕ್ಲೋಸ್ ಕೂಡ ಮಾಡಬಹುದು. there is no separate legal, ಅಂದ್ರೆ ಯಾವುದೇ ರೀತಿಯ ಅದಕ್ಕೆ ಕಾನೂನು ಇಲ್ಲ. ಸೊ ಕಾನೂನು ಪ್ರಕಾರ ಯಾವುದೇ ರೀತಿಯ ಅದಕ್ಕೆ ಪ್ರಾಮುಖ್ಯತೆ, ಅಂದ್ರೆ ಅದಕ್ಕೆ ಲೀಗಲ್ ರಿಕ್ವೈರ್ಡ್ ಅಂತ ಹೇಳ್ತೀವಿ. ಅಂದ್ರೆ ಕಾನೂನು ಪ್ರಕಾರ ಪ್ರಾರಂಭ ಮಾಡುವಂತ ಅಥವಾ ಮುಚ್ಚುವಂತ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ. ಸೊ ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು, ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡಬಹುದು. ಅದಕ್ಕೆ ಏನಿಲ್ಲ, there is no separate law that governs is sole proprietorship. ಅಂದ್ರೆ ಇಲ್ಲಿ ಏಕ ವ್ಯಕ್ತಿ ಪ್ರಾರಂಭ ಮಾಡೋದಕ್ಕೆ, ಏಕ ವ್ಯಕ್ತಿ ಸಂಸ್ಥೆ ಪ್ರಾರಂಭ ಮಾಡೋದಕ್ಕೆ ಸರ್ಕಾರದ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ, ಕಾನೂನು ಪ್ರಕಾರ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ. ಸೊ ಹೇಗ್ ಬೇಕಾದ್ರೂ ಸ್ಟಾರ್ಟ್ ಮಾಡಬಹುದು, ಸೊ ಯಾವಾಗ ಬೇಕಾದ್ರೂ ಕ್ಲೋಸ್ ಮಾಡಬಹುದು. ಇದು ಫಸ್ಟ್ ಪಾಯಿಂಟ್. ಓಕೆ, ಸೊ ಈಸಿ ಟು ಸ್ಟಾರ್ಟ್, ಈಸಿ ಟು ಕ್ಲೋಸ್ ಅಂತ ಒಂದೇ ವರ್ಡ್ ಅಲ್ಲಿ ಹೇಳೋದು. ಈಸಿ ಟು ಸ್ಟಾರ್ಟ್, ಈಸಿ ಟು ಕ್ಲೋಸ್. ದೇರ್ ಇಸ್ ನೋ ಸಪರೇಟ್ ಲೀಗಲ್ ಫಾರ್ಮಾಲಿಟೀಸ್. ಯಾವುದೇ ರೀತಿಯ ಕಾನೂನು ಪ್ರಕಾರ ಏನು ತೊಂದರೆಗಳಿಲ್ಲ, ಸೊ ನಿರ್ಬಂಧಗಳಿಲ್ಲ ಅಂತ ಹೇಳಿ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ನೋಡ್ತಾ ಹೋಗೋಣ. ಓಕೆ, ಸೆಕೆಂಡ್ ಒನ್ ಲಯಬಿಲಿಟಿ, ಹೊಣೆಗಾರಿಕೆ. ಸೊ ಲಯಬಿಲಿಟಿ ಅಂದ್ರೆ ಏನು? ಇಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ. ಏಕ ವ್ಯಕ್ತಿ ವ್ಯಾಪಾರಿಯ ಒಂದು ಹೊಣೆಗಾರಿಕೆ ಏನಾಗಿರುತ್ತೆ ಅಂದ್ರೆ ಅನಿಯಮಿತ, ನಿಯಮಿತ ಅಲ್ಲ, ಅನಿಯಮಿತ ಅಂದ್ರೆ ಲಿಮಿಟೇ ಇಲ್ಲ. ಸೊ ಅನಿಯಮಿತ ಅಂದ್ರೆ ಏನು? ಸೊ ನಿಯಮಿತ ಅಂದ್ರೆ ಜಸ್ಟ್ ಲಿಮಿಟ್ ಆಗಿರುತ್ತೆ ಸ್ವಲ್ಪ. ಬಟ್ ಅನಿಯಮಿತ ಅಂದ್ರೆ ಏನು? ಎಲ್ಲದಕ್ಕೂ ಆಗಿರುತ್ತೆ. ಅವನ ನಷ್ಟ ಲಾಭ ಎಲ್ಲದಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಸೊ ಇಲ್ಲಿ ದಿಸ್ ಇಂಪ್ಲೈಸ್ ದಟ್ ದ ಓನರ್ ಇಸ್ ಪರ್ಸನಲಿ ರೆಸ್ಪಾನ್ಸಿಬಲ್ ಫಾರ್ ಪೇಮೆಂಟ್ ಆಫ್ ಡೆಟ್ಸ್. ಅಂದ್ರೆ ಅವ್ರು ಹೇಳ್ತಕ್ಕಂಥದ್ದೇನು, ತನ್ನ ಸ್ವಂತ ಸಾಲಕ್ಕೂ ಅವನೇನಾಗಿರ್ಬೇಕು, ಕಟ್ಟಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಇದ್ದೀನಿ, ಹೊಣೆಗಾರಿಕೆ. ನಿಮ್ಮ ಬಿಸಿನೆಸ್ ಯಾವುದೋ ಒಂದು ಬ್ಯಾಂಕ್ ಅಲ್ಲೂ ಅಥವಾ ಯಾವುದೋ ಒಂದು ವ್ಯಕ್ತಿ ಹತ್ರ ಸಾಲ ತೆಗೆದುಕೊಂಡಾಗ, ಸೊ ಓನರ್ ಸಾಲ ಲೋನ್ ಅನ್ನ ತೆಗೆದುಕೊಂಡಾಗ ಆ ಬಿಸಿನೆಸ್ ಲೋನ್ ತೀರಿಸೋದಕ್ಕೆ ಆಗಲಿಲ್ಲ ಅಂದ್ರೆ, ನೀವು ತೆಗೆದುಕೊಂಡಿರುವಂತ ಬಿಸಿನೆಸ್ಗೆ ತೆಗೆದುಕೊಂಡಿರುವಂತ ಲೋನ್ ತೀರ್ಸಕ್ ಸಾಧ್ಯ ಆಗಲಿಲ್ಲ ಅಂದ್ರೆ, ಬಿಸಿನೆಸ್ ಅನ್ನ ಮಾರಾಟ ಮಾಡಿದ್ರು, ಬಿಸಿನೆಸ್ ಅನ್ನ ಯಾರಿಗಾದ್ರೂ ಕೊಟ್ಟರು ಕೂಡ ಸಾಲ ಇನ್ನೂ ಉಳಿದಿತ್ತು ಅಂದ್ರೆ, ಆ ಟೈಮಲ್ಲಿ ಏನ್ ಮಾಡಬಹುದು, ನಿಮ್ಮ ಪರ್ಸನಲ್ ಅಸೆಟ್ ಅಂದ್ರೆ ನಿಮ್ಮ ಸ್ವಂತ ಆಸ್ತಿಯನ್ನು ಕೂಡ ಏನ್ ಮಾಡಬೇಕು, ಮಾರಿ ಆ ಸಾಲನ ಕಟ್ಟಬೇಕು. ಇದು ಲಯಬಿಲಿಟಿ. ಅದಕ್ಕೆ ಅನ್ಲಿಮಿಟೆಡ್ ಅಂತ ಕರಿತೀನಿ.
ಇಲ್ಲಿ ಏಕ ವ್ಯಕ್ತಿ ಅಂದ್ರೆ ಎಲ್ಲರೂ ಸಂಬಂಧಪಟ್ಟಾಗೆ ಆದ್ರೆ ಎಲ್ಲ ನಿರ್ಧಾರಗಳಿಗೂ ಆಸ್ತಿಗಳಿಗೂ ಸಂಬಂಧಪಟ್ಟದ್ದು. ಹಾಗಾಗಿ ಇಲ್ಲಿ ಪರ್ಸನಲಿ ಅದೇನಾಗುತ್ತೆ ಲಯಬಲ್ ಆಗಿರ್ತಾನೆ. ತನ್ನ ಸ್ವಂತ ಆಸ್ತಿಗಳನ್ನು ಕೂಡ ಮಾರಿ ಸಂಸ್ಥೆಯ ಸಾಲ ಕಟ್ಟುವಂತ ಸಂದರ್ಭ ಬಂದ್ರೆ ಕಟ್ಟಬೇಕಾದಂತ ಸ್ಥಿತಿ ಇರುತ್ತೆ. ಇನ್ನು as such the owners personally possession such a is or personal car other asset could be sold for repaying debts. ಅವ್ರು ಹೇಳ್ದಂಗೆ ನಿಮ್ಮ ಸ್ವಂತ ಕಾರುಗಳಿದ್ರೆ, ಮನೆಗಳಿದ್ರೆ, ಆಸ್ತಿಗಳಿದ್ರೆ ಅವ್ರನ್ನ ಏನ್ ಮಾಡಬೇಕು, ಮಾರಿ ಕಟ್ಟಬೇಕು. ಅವ್ರು ಹೇಳ್ತಕ್ಕಂತ ಒಂದು ರೀಸನ್. ಸೊ ಇದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾವ್ರೆ ಅಂತ ಹೇಳಿದ್ರೆ, ಅದಕ್ಕೆ ಕಂಪನಿಯ ಸಾಲ ಏನಾದ್ರೂ ಇತ್ತು, ಏನಂತೀವಿ ಸೋಲ್ ಟ್ರೇಡಿಂಗ್ ಬಿಸಿನೆಸ್ ಡೆಟ್ಸ್, ಆ ಡೆಟ್ಸ್ ಅನ್ನ ಕಂಪ್ಲೀಟ್ ಅಂದ್ರೆ ಸಾಲವನ್ನ ಕಂಪ್ಲೀಟ್ ಆಗಿ ಕಟ್ಟಿದ್ರು, ಇನ್ನೂ ಸಾಲ ಉಳಿದಿತ್ತು, ಒಂದ್ ಸ್ವಲ್ಪ ಸಾಲಗಳು ಬಾಕಿ ಇತ್ತು ಅಂದ್ರೆ ಆ ಸಮಯದಲ್ಲಿ ಆ ಓನರ್ ಏನ್ ಮಾಡಬೇಕು, ಬಿಸಿನೆಸ್ ಓನರ್ನ ಏನ್ ಮಾಡಬೇಕು, ತನ್ನ ಸ್ವಂತ ಕಾರ್ ಅಥವಾ ತನ್ನ ಆಸ್ತಿಗಳನ್ನ ಮಾರಿ ಉಳಿದಿರೋ ಸಾಲನ ಕಟ್ಟಬೇಕು. ಅದಕ್ಕೆ ಲಯಬಲ್, ಅನಿಯಮಿತ ಅಂತ ಕರಿತೀವಿ. ಸೊ ನಿಯಮಿತ ಇಲ್ಲ, ನಿಯಮಿತ ಅಂದ್ರೆ ಬಿಸಿನೆಸ್ ಅಷ್ಟೇ ಸೀಮಿತ ಆಗಿಲ್ಲ, ಇದು ಆತನ ಪರ್ಸನಲ್ ಆಸ್ತಿಗೂ ಕೂಡ ಏನಾಗಿರ್ತಿದ್ದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ಲಯಬಿಲಿಟಿ, ಹೊಣೆಗಾರಿಕೆ ಅಂತ ಹೇಳಿ ಕರೀತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಸೊ ರಿಸ್ಕ್ ಬಿಯರರ್ ಅಂಡ್ ಪ್ರಾಫಿಟ್ ರಿಸಿಪಿಯೆಂಟ್. ಏಕೈಕ ನಷ್ಟಭಯಧಾರಕ ಮತ್ತು ಲಾಭದ ಸ್ವೀಕರ್ತ ಅಂತ ಇರ್ತೀವಿ. ಇಲ್ಲಿ ಸೋಲ್ ಟ್ರೇಡರ್, ಸೋಲ್ ಪ್ರೊಪ್ರೈಟರ್ಶಿಪ್ ಏನ್ ಮಾಡ್ತಾ ಹೋಗ್ತಾರೆ, ಏಕೈಕ ನಷ್ಟಭಯಧಾರಕ ಅಂದ್ರೆ ಇಲ್ಲಿ ಏಕ ವ್ಯಕ್ತಿ ಮಾಲೀಕತ್ವ ಹೊಂದಿರತಕ್ಕಂಥ ವ್ಯಕ್ತಿ ಏಕೈಕ ನಷ್ಟಭಯಧಾರಕ ಮತ್ತು ಲಾಭದ ಸ್ವೀಕರ್ತ. ಇದರ ಅರ್ಥ ಇಷ್ಟೇ, ದ ರಿಸ್ಕ್ ಆಫ್ ಫೇಲ್ಯೂರ್ ಆಫ್ ಬಿಸಿನೆಸ್. ಒಂದ್ ವೇಳೆ ಬಿಸಿನೆಸ್ ನಷ್ಟ ಆಯ್ತು ಅಂದ್ರೆ, ಬಿಸಿನೆಸ್ ಲಾಸ್ ಆಯ್ತು ಅಂದ್ರೆ ಯಾರನ್ನ ಸ್ವೀಕರಿಸ್ತಾರೆ, ಸೋಲ್ ಟ್ರೇಡರ್, ಸೋಲ್ ಪ್ರೊಪ್ರೈಟರ್ ಅಂದ್ರೆ ಏಕ ವ್ಯಕ್ತಿ ಮಾಲೀಕತ್ವ ಸ್ವೀಕರಿಸ್ತಾನೆ. ನಷ್ಟ ಆದ್ರೆ ಅವನೇ ಸ್ವೀಕರಿಸ್ತಾನೆ ಅಂತ ಅರ್ಥ. ಇದರ ಅರ್ಥ ಏನು, ಒಂದ್ ವೇಳೆ ರಿಸ್ಕ್ ಆರ್ ಲಾಸಸ್ ಆಯ್ತು ಅಂದ್ರೆ ತೆಗೆದುಕೊಳ್ತಕ್ಕಂಥ ವ್ಯಕ್ತಿ ಅವನೇ ಅಂತ. ಇನ್ನು ಇನ್ ಕೇಸ್ ಬಿಸಿನೆಸ್ ಸಕ್ಸಸ್ಫುಲಿ ರನ್ನಿಂಗ್ ಅಂದ್ರೆ ಆ ಬಿಸಿನೆಸ್ ಏನಾದ್ರು ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಈ ರಿಸೀವ್ ಎಂಜಾಯ್ ಅಥವಾ ಈ ರಿಸೀವ್ ಪ್ರಾಫಿಟ್ ಅಂತ ಇರುತ್ತೆ. ಅಂದ್ರೆ ಅವನು ಏನ್ ಮಾಡ್ತಾನೆ, ತುಂಬಾ ಖುಷಿಯಿಂದ ಲಾಭನ ಸ್ವೀಕರಿಸ್ತಾ ಹೋಗ್ತಾನೆ. ಲಾಭಕ್ಕೂ ಅವನೇ ಆಗಿರ್ತಾನೆ, ನಷ್ಟಕ್ಕೂ ಅವನೇ ಆಗಿರ್ತಾನೆ ಅನ್ನೋದು ಇದರ ಅರ್ಥ. ಅಂದ್ರೆ ಇಲ್ಲಿ ರಿಸ್ಕ್ ನ ತೆಗೆದುಕೊಂಡ್ರೆ ನಷ್ಟ ಆದ್ರೂ ಅವನೇ ಜವಾಬ್ದಾರ, ಲಾಭ ಆದ್ರೂ ಕೂಡ ಅವನೇ ಜವಾಬ್ದಾರ. ಇನ್ ಕೇಸ್ ಹೇಳಿದಲ್ಲ, ಇನ್ ಕೇಸ್ ಫೇಲ್ಯೂರ್ ಆಫ್ ಬಿಸಿನೆಸ್ ಫೇಲ್ಯೂರ್ ಆದ್ರೂ ಅವನಿಗೆ, ಇನ್ ಕೇಸ್ ಸಕ್ಸಸ್ ಆಫ್ ಬಿಸಿನೆಸ್ ಲಾಭ ಆದ್ರೂ ಅಥವಾ ಬಿಸಿನೆಸ್ ಚೆನ್ನಾಗಿ ನಡೀತಾ ಇದ್ರು ಲಾಭ ಆದ್ರೂ ಅವನೇ ಸ್ವೀಕರಿಸ್ತಕ್ಕಂಥ. ಹಾಗಾಗಿ ಅವನ ಏಕ ವ್ಯಕ್ತಿ ಮಾಲೀಕತ್ವ ಅಂತೇಳಿ ಕರೀತಾ ಹೋಗ್ತಾರೆ. ಥರ್ಡ್ ಪಾಯಿಂಟ್ ಅಲ್ಲಿ. ಓಕೆ, ಸೊ ಫೋರ್ತ್ ಪಾಯಿಂಟ್ ನೋಡ್ತಾ ಹೋಗೋಣ. ಫೋರ್ತ್ ಪಾಯಿಂಟ್ ಕಂಟ್ರೋಲ್, ನಿಯಂತ್ರಣ. ಆಲ್ರೆಡಿ ಹೇಳಿದ್ರೆ ನಾನು, ಸುಮಾರು ರೆಪಿಟೇಷನ್ ಮಾಡೋದು ಬೇಡ. ಸೋಲ್ ಟ್ರೇಡಿಂಗ್ ಬಿಸಿನೆಸ್ ಅನ್ನ ಅಥವಾ ಈ ಏಕ ವ್ಯಕ್ತಿ ಮಾಲೀಕತ್ವವನ್ನು ನಿಯಂತ್ರಣ ಮಾಡತಕ್ಕಂಥ ವ್ಯಕ್ತಿನೇ ಅವನು ಏಕ ವ್ಯಕ್ತಿ ಆಗಿರುತ್ತೆ. ಅಂದ್ರೆ ಬಿಸಿನೆಸ್ ನ ಮಾಲೀಕ ಆಗಿರುತ್ತೆ. ಒಬ್ಬನೇ ಇನ್ವೆಸ್ಟ್ ಮಾಡ್ತಾನಂದಾಗ ಅವನು ಏನಾಗುತ್ತೆ, ಸೊ ಒಬ್ಬನೇ ಹೂಡಿಕೆ ಮಾಡ್ತಾನಾಗಿರೋದ್ರಿಂದ, ಒಬ್ಬನೇ ಅದಕ್ಕೆ ದುಡ್ಡನ್ನು ಹಾಕ್ತಾ ಇರೋದ್ರಿಂದ ಸೊ ಇಡೀ ಬಿಸಿನೆಸ್ ಅನ್ನ ಕಂಟ್ರೋಲ್ ಮಾಡೋದು ಅವನೇ ಆಗಿರ್ತಾನೆ. ಹಾಗಾಗಿ ದ ರೈಟ್ ಟು ರನ್ ದ ಬಿಸಿನೆಸ್ ಅನ್ನ ನಡೆಸುವಂತ ಹಕ್ಕು ಅವನಿಗಿರುತ್ತೆ, ರೈಟ್ಸ್ ಅವನಿಗೆ ಇರುತ್ತೆ. ಸೊ ಮೇಕ್ ಆಲ್ ದ ಡಿಸಿಷನ್ ಡಿಸೈಡೆಡ್ ಸೋಲ್ ಪ್ರೊಪ್ರೈಟರ್. ಇಲ್ಲಿ ಎಲ್ಲಾ ರೀತಿಯ ನಿರ್ಧಾರ ತೆಗೆದುಕೊಳ್ತಕ್ಕಂಥವ್ರು ಯಾರು, ಸೋಲ್ ಟ್ರೇಡರ್, ಏಕ ವ್ಯಕ್ತಿ ಮಾಲೀಕತ್ವ ಅಥವಾ ಮಾಲೀಕ ಅಂತ ಕರೀತಾರೆ. ಅಲ್ಲೆಲ್ಲ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಅವರೊಬ್ಬನೇ. ಓಕೆ, ಸೊ ಅದಾದ್ರೆ ಬೇರೆಯವರು ಥರ್ಡ್ ಪಾರ್ಟಿಯ ಇಂಟರ್ಫಿಯರ್ ಅನ್ನೋದೇ, ಬೇರೆಯವರು ಮಧ್ಯಸ್ಥಿಕೆ ಇಲ್ಲಿ ಅವಶ್ಯಕತೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬನೇ ಇರ್ತಾನೆ, ಇಡೀ ಬಿಸಿನೆಸ್ ಡಿಸಿಷನ್ ಒಬ್ಬನೇ ತೆಗೆದುಕೊಳ್ತಾರೆ ಅಂದಾಗ ಥರ್ಡ್ ಪರ್ಸನ್ ಅಂದ್ರೆ ಮೂರನೇ ವ್ಯಕ್ತಿಯ ನಿರ್ಧಾರ ಇಲ್ಲಿ ಬರೋದಿಲ್ಲ. ಸೊ ತನ್ನ ಪ್ಲಾನ್ಗೆ ತಕ್ಕಂತೆ, ಸೊ ತನ್ನ ಯೋಜನೆಗೆ ತಕ್ಕಂತೆ ಅವ್ರು ತನ್ನ ಬಿಸಿನೆಸ್ ಅನ್ನ ರನ್ ಮಾಡಿಸಬಹುದು ಅಥವಾ ಬಿಸಿನೆಸ್ ಅನ್ನ ನಡೆಸ್ತಾ ಹೋಗ್ಬೋದು, ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು, ಡಿಸಿಷನ್ ತೆಗೆದುಕೊಳ್ತಾ ಹೋಗ್ಬೋದು. ಸೊ ಓನ್ ಡಿಸಿಷನ್ ಇಲ್ಲಿ. ಓಕೆ, ಇಡೀ ಬಿಸಿನೆಸ್ಸಿನ ನಿಯಂತ್ರಣ ಯಾರ ಕೈಲಿರುತ್ತೆ, ಏಕ ವ್ಯಕ್ತಿ ವ್ಯಾಪಾರಿ ಕೈಲಿರುತ್ತೆ. ಅವನೇ ಹೂಡಿಕೆ ಮಾಡ್ತಾನೆ, ಅವನೇ ನಿರ್ಧಾರ ತೆಗೆದುಕೊಳ್ತಾನೆ, ಅವನೇ ಇಡೀ ಬಿಸಿನೆಸ್ ಎಲ್ಲಾ ಆಕ್ಟಿವಿಟೀಸ್ ನೋಡ್ಕೊಂಡು ಹೋಗೋದ್ರಿಂದ ಸೊ ಅವನೇ ಎಲ್ಲ ಬಿಸಿನೆಸ್ ನಿಯಂತ್ರಣ ಮಾಡತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ನೋ ಸಪರೇಟ್ ಎಂಟಿಟಿ, ಪ್ರತ್ಯೇಕ ಅಸ್ತಿತ್ವವಿಲ್ಲ ಅಂತ ಕರೀತಾ ಹೋಗ್ತೀವಿ. ಸೊ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂದ್ರೆ ಏನು,
In the law, no distinction is made between sole trader and his business. ಅಂದ್ರೆ ಇದರ ಅರ್ಥ ಇಷ್ಟೇ, ಇಲ್ಲಿ ಏಕ ವ್ಯಕ್ತಿ ವ್ಯಾಪಾರಿ ಮತ್ತು ಅವನ ಬಿಸಿನೆಸ್ ಎರಡು ಬೇರೆ ಬರಲ್ಲ, ಎರಡು ಒಂದೇ. ನಾವು ಹೇಳೋದು ಅರ್ಥ ಆಗ್ತದಲ್ಲ, ಏಕ ವ್ಯಕ್ತಿ ವ್ಯಾಪಾರಿ ಮತ್ತು ಆತನ ಬಿಸಿನೆಸ್ ಎರಡೂ ಒಂದೇ. ದೇರ್ ಇಸ್ ನೋ ಸಪರೇಟ್, ಬೇರೆ ಬೇರೆ ಅಲ್ಲ. ಅದಕ್ಕೆ ನೋ ಸಪರೇಟ್ ಎಂಟಿಟಿ. ಸೊ ಪ್ರತ್ಯೇಕ ಅಸ್ತಿತ್ವ ಇಲ್ಲ, ಎರಡೂ ಒಂದೇ ಅಂತ ಹೇಳಿ. ಅಂದ್ರೆ ವ್ಯಕ್ತಿ, ಆ ಕಂಪನಿಯ ಮಾಲೀಕ ಮತ್ತು ಆ ಕಂಪನಿ ಎರಡೂ ಒಂದೇ ಅಂತ ಹೇಳಿ ನಾವಿಲ್ಲಿ ಟ್ರೀಟ್ ಮಾಡ್ತೀವಿ. ಯಾವ ದೃಷ್ಟಿಯಿಂದ? ಕಾನೂನು, ಇನ್ ದ ಲಾ, ಕಾನೂನು ಪ್ರಕಾರ. ಲೀಗಲಿ ದೇರ್ ಇಸ್ ನೋ, ಅಂದ್ರೆ ನೋ ಡಿಸ್ಟಿಂಕ್ಷನ್ ಬಿಟ್ವೀನ್, ಇಟ್ ಇಸ್ ಮೇಡ್ ಬಿಟ್ವೀನ್ ಸೋಲ್ ಟ್ರೇಡರ್ ಅಂಡ್ ಈ ಬಿಸಿನೆಸ್, ಈಸ್ ಬಿಸಿನೆಸ್. ಅಂದ್ರೆ ಆ ವ್ಯಕ್ತಿಯ ಬಿಸಿನೆಸ್ ಅನ್ನ, ಆ ವ್ಯಕ್ತಿಯ ಒಡೆತನ ಇರತಕ್ಕಂತ ಒಂದು ಸಂಸ್ಥೆಯನ್ನ ಮತ್ತು ಆ ವ್ಯಕ್ತಿಯನ್ನ, ಕಂಪನಿಯ ಮಾಲೀಕನನ್ನ ಇಲ್ಲಿ ಸಪರೇಟ್ ಆಗಿ ಟ್ರೀಟ್ ಮಾಡೋದಿಲ್ಲ, ಸಪರೇಟ್ ಆಗಿ ಬೇರೆ ಬೇರೆ ರೀತಿ ನೋಡೋದಿಲ್ಲ, ಎರಡನ್ನೂ ಒಂದೇ ರೀತಿ ನೋಡ್ತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ದ ಓನರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಆಕ್ಟಿವಿಟೀಸ್ ಇನ್ ದ ಬಿಸಿನೆಸ್. ಅದರ ಬಿಸಿನೆಸ್ ಅಲ್ಲಿ ನಡೀತಕ್ಕಂಥ ಎಲ್ಲ ಆಕ್ಟಿವಿಟೀಸ್ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ, ಅವನೇ ಹೊಣೆಗಾರನಾಗಿರ್ತಾನೆ. ಸೊ ಎಲ್ಲ ರೀತಿಯ ಆಕ್ಟಿವಿಟೀಸ್ಗೂ ಅವನೇ ಜವಾಬ್ದಾರನಾಗಿರೋದ್ರಿಂದ ಅಲ್ಲಿ ನೋ ಸಪರೇಟ್ ಎಂಟಿಟಿ, ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಯಾರಿಗೆ? ಓನರ್ಗೂ ಇಲ್ಲ, ಬಿಸಿನೆಸ್ ಇಲ್ಲ. ಯಾಕೆ ಅಂತ ಕೇಳ್ತಾ ಉದಾಹರಣೆ ಕೊಡ್ತಾರೆ ನಿಮಗೆ. ಇಲ್ಲ, ನಿಮ್ಗೆ ಆಲ್ರೆಡಿ ಹೇಳಿದ್ರಿ, ಈ ಬಿಸಿನೆಸ್ ಅನ್ನ ರನ್ ಮಾಡತಕ್ಕಂಥ ಒಬ್ಬನೇ ವ್ಯಕ್ತಿ, ಕಂಟ್ರೋಲ್ ಮಾಡತಕ್ಕಂಥ ಒಬ್ಬನೇ ವ್ಯಕ್ತಿ. ಸೊ ಹಾಗಾಗಿ ಇಡೀ ಬಿಸಿನೆಸ್ ಹೂಡಿಕೆ ಮಾಡಿ ಇನ್ವೆಸ್ಟ್ ಮಾಡತಕ್ಕಂಥ, ಅಂದ್ರೆ ಬಂಡವಾಳ ಹಾಕಿರ್ತಕ್ಕಂಥ ಒಬ್ಬನೇ ವ್ಯಕ್ತಿ. ಸೊ ಹಾಗಾಗಿ ಇಟ್ ಇಸ್ ನೋ ಸಪರೇಟ್ ಅಥವಾ ನೋ ಸಪರೇಟ್ ಎಂಟಿಟಿ ಅಂತ ಕರಿತಾ ಹೋಗ್ತೀವಿ. ಬೇರೆ ಪ್ರತ್ಯೇಕ ಅಸ್ತಿತ್ವ ಇದಕ್ಕೆ ಇಲ್ಲ. ಓಕೆ, ಸೊ ಎರಡನ್ನು ಒಂದೇ ರೀತಿ, ಅಂದ್ರೆ ಒಬ್ಬ ವ್ಯಕ್ತಿಯನ್ನ, ಅಂದ್ರೆ ಆ ಕಂಪನಿಯ ಮಾಲೀಕನನ್ನ ಅಥವಾ ಕಂಪನಿಯನ್ನ ಎರಡು ಒಂದೇ ರೀತಿ ನೋಡುತ್ತಾ ಹೋಗ್ತಕ್ಕಂಥದ್ದು. ಸೊ ಪ್ರತ್ಯೇಕವಾಗಿ ನೋಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಸ್ಟೂಡೆಂಟ್ಸ್, 6th one, ಲ್ಯಾಕ್ ಆಫ್ ಬಿಸಿನೆಸ್ ಕಂಟಿನ್ಯೂಟಿ, ವ್ಯವಹಾರ ಮುಂದುವರಿಕೆಯ ಅನಿಶ್ಚಿತತೆ ಅಂತ ಹೇಳ್ತಾರೆ. ಈಗ ಓದು 6th ಪಾಯಿಂಟ್ ಅಲ್ಲಿ, 5th ಪಾಯಿಂಟ್ ಅಲ್ಲಿ ನೋಡಿದ್ರಿ, ನೋ ಸಪರೇಟ್ ಎಂಟಿಟಿ, ಅಂದ್ರೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಬಿಸಿನೆಸ್ ಮತ್ತು ಆ ಬಿಸಿನೆಸ್ ಮಾಲೀಕ ಇಬ್ರು ಒಂದೇ. ಹೇಳದಲ್ಲ, ನೋ ಡಿಸ್ಟಿಂಕ್ಷನ್ ಮೇಡ್ ಬಿಟ್ವೀನ್ ಸೋಲ್ ಟ್ರೇಡರ್ ಅಂಡ್ ಇಸ್ ಬಿಸಿನೆಸ್, ಅಂದ್ರೆ ಇಬ್ರು ಎರಡು ಒಂದೇ ಅಂತ ನಾವು ಟ್ರೀಟ್ ಮಾಡ್ತಾ ಇದ್ವಿ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ, ಇನ್ ಕೇಸ್ ಸೋಲ್ ಟ್ರೇಡರ್ ಡೆತ್, ಆ ವ್ಯಕ್ತಿ ಸತ್ರೆ ಆ ಕಂಪನಿ ಕ್ಲೋಸ್ ಆಗಿ ಹೋಗುತ್ತೆ. ಅದಕ್ಕೆ ಮುಂದುವರಿಕೆಯ ಅನಿಶ್ಚಿತತೆ ಇದೆ. ಇನ್ ಕೇಸ್ ಡೆತ್ ಆಫ್ ಸೋಲ್ ಟ್ರೇಡರ್, ಇನ್ ಕೇಸ್ ಇನ್ಸಾಲ್ವೆಂಟ್, ಆ ವ್ಯಕ್ತಿ ಇನ್ಸಾಲ್ವೆಂಟ್ ಆದ್ರೆ, ಅಂದ್ರೆ ದಿವಾಳಿ ಆದ್ರೆ, ಸಪೋಸ್ ಸಮಟೈಮ್ಸ್ ಇಲ್ನೆಸ್, ಕಾಯಿಲೆಗಳಿಂದ ತೊಂದರೆಗಳಿಗೀಡಾದ್ರೆ ಅಥವಾ ಸಮಟೈಮ್ಸ್ ಬೇರೆ ಬೇರೆ ಸಮಸ್ಯೆಗಳಿಗೀಡಾದ್ರೆ, ಆ ಟೈಮಲ್ಲಿ ಏನಾಗುತ್ತೆ, ಇಟ್ಸ್ ಎಫೆಕ್ಟ್ ಆನ್ ಬಿಸಿನೆಸ್, ಆ ಬಿಸಿನೆಸ್ ಎಫೆಕ್ಟ್ ಆಗುತ್ತೆ. ಸಮಟೈಮ್ಸ್ ದ ಕ್ಲೋಸ್ ಆಫ್ ಬಿಸಿನೆಸ್, ಕೆಲವೊಂದು ಸಂದರ್ಭಗಳಲ್ಲಿ ಏನ್ ಮಾಡ್ತೀವಿ, ಆ ಬಿಸಿನೆಸ್ ಅನ್ನ ಕ್ಲೋಸ್ ಮಾಡಬೇಕಾದ ಪರಿಸ್ಥಿತಿ ಕೂಡ ಬರಬಹುದು. ಹಾಗಾಗಿ ಲ್ಯಾಕ್ ಆಫ್ ಬಿಸಿನೆಸ್ ಕಂಟಿನ್ಯೂಟಿ ಅಂದ್ರೆ ಇಲ್ಲಿ ಆ ಕಂಪನಿಯ ಮಾಲೀಕ, ಏಕ ವ್ಯಕ್ತಿ ಮಾಲೀಕತ್ವ ಹೊಂದಿರುವಂತ ವ್ಯಕ್ತಿ ಏನಾಗ್ತಾನಂದ್ರ, ಆ ಏಕ ವ್ಯಕ್ತಿ ಮಾಲೀಕತ್ವ ಹೊಂದಿರುವಂತ ಓನರ್ ಅಥವಾ ಮಾಲೀಕ ಸತ್ರೆ, ದಿವಾಳಿ ಆದ್ರೆ, ಬುದ್ಧಿಭ್ರಮಣೆ ಆದ್ರೆ, ಅಥವಾ ಕಾಯಿಲೆಗಳಿಂದ ಮರಳಿದ್ರೆ, ಅಥವಾ ಇನ್ ಕೇಸ್ ಬೇರೆ ಬೇರೆ ಒತ್ತಡಗಳಿಂದ, ಸಾಲಗಳಿಂದ ಏನಾಗ್ಬೋದು, ದಿವಾಳಿ ಆದ್ರೆ, ಸೊ ಎಲ್ಲರಿಂದ ಏನಾಗುತ್ತೆ, ಬಿಸಿನೆಸ್ ಗೆ ಅದು ಎಫೆಕ್ಟ್, ಪರಿಣಾಮ ಬೀರುತ್ತೆ. ಇದರಿಂದ ಏನಾಗುತ್ತೆ, ಆ ಬಿಸಿನೆಸ್ ಕ್ಲೋಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು 6 ನಿಮಗೆ ಫ್ಯೂಚರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ 1 or 2 ಟೈಮ್ ನಿಮ್ಮ ಪುಸ್ತಕದಲ್ಲಿ ಕೂಡ ಅದೇ ಇದೆ, ಸ್ವಲ್ಪ ನೋಡ್ಕೊಡ್ರಿ. 1 or 2 ಟೈಮ್ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸೋಲ್ ಟ್ರೇಡರ್, ಸೋಲ್ ಪ್ರೊಪರೈಟರ್ಶಿಪ್, ಏಕ ವ್ಯಕ್ತಿ ಮಾಲೀಕತ್ವ, ಸೊ ಏಕ ವ್ಯಕ್ತಿ ಅಂದ್ರೆ ಯಾರಂತ ಹೇಳಿ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ಪೂರ್ತಿಯಾಗಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡೋದ್ರಿಂದ ಸರ್ ಹೇಳ, ನಿಮ್ಮ ಜೊತೆ ಪುಸ್ತಕ ಇಟ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿ, ಎರಡೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಕೋರ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಧನ್ಯವಾದಗಳನ್ನ